ಆತ್ಮೀಯ ಬಂಧುಗಳೇ, ನಾಳೆ ಯುಗಾದಿ ಹಬ್ಬ, ನಾಳಿದ್ದು ಮೋಸ್ಟ್ ಲೈಕ್ಲಿ ರಂಜಾನ್ ಹಬ್ಬ. ಎಲ್ಲರಿಗೂ ಹೊಸ ವರ್ಷ ಯುಗಾದಿಯ ಶುಭಾಶಯಗಳು. ಹಾಗೆಯೇ ರಂಜಾನ್ ಹಬ್ಬದ ಶುಭಾಶಯಗಳು. ಇದನ್ನು ಹೇಳ್ತಾ ನಿಮ್ಮ ಉತ್ಸಾಹ ನೋಡಿದ್ರೆ ಸೌಮ್ಯ ರೆಡ್ಡಿ ಅವರು ಈ ಬಾರಿ 100 ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥ ಭರವಸೆ ನನಗೆ ಬಂದಿದೆ. ಎಲ್ಲ ಕಡೆಗೂ ಕೂಡ ಜನರ ಉತ್ಸಾಹ ಇದೆ. ಕಾಂಗ್ರೆಸ್ ಪರವಾದಂತ ಅಲೆ ಇದೆ, 5 ಗ್ಯಾರಂಟಿಗಳ ಪರವಾದಂತ ಅಲೆ ಇದೆ. ನರೇಂದ್ರ ಮೋದಿಯವರ ಅಲೆ ಇಲ್ಲ. ಬಹಳ ಜನ ಅಭ್ಯರ್ಥಿಗಳು ಅವರಿಗೆ ಸ್ವತಃ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ, ಅವ್ರಿಗೆ ವ್ಯಕ್ತಿತ್ವ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರನ್ನ ಅವಲಂಬಿತರಾಗಿದ್ದಾರೆ. ನರೇಂದ್ರ ಮೋದಿ ಅವರಿಂದ ವೋಟ್ ಬರ್ತವೆ ಅಂತ ಹೇಳ್ತಿದ್ದಾರೆ. ಈ ಸಾರಿ ನರೇಂದ್ರ ಮೋದಿ ಇಲ್ಲ. ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ವಿಫಲತೆಯನ್ನ ಕಂಡಿದ್ದಾರೆ. ಬಡವರಿಗೆ ಏನು ಮಾಡಲಿಲ್ಲ, ದಲಿತರಿಗೆ ಏನು ಮಾಡಲಿಲ್ಲ, ಹಿಂದುಳಿದವರಿಗೆ ಏನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮಾಡಲಿಲ್ಲ, ಮಹಿಳೆಯರಿಗೆ ಏನು ಮಾಡಲಿಲ್ಲ, ಕಾರ್ಮಿಕರಿಗೆ ಏನು ಮಾಡಲಿಲ್ಲ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ನಿಮಗೆ ಹೊಸಬಳಲ್ಲ ಸೌಮ್ಯ ರೆಡ್ಡಿ. ಈಗಾಗಲೇ 5 ವರ್ಷಗಳ ಕಾಲ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಆಕಸ್ಮಿಕವಾಗಿ ಅವರ ಮೋಸ್ಟ್ನಿಂದ ಬಿಜೆಪಿ ಅವರ ಮೋಸ್ಟ್ನಿಂದ ಸೌಮ್ಯ ರೆಡ್ಡಿ ಸೋಲ್ಬೇಕಾಗಿ ಬಂತು. ಆದ್ರೆ ಈ ಸಾರಿ 100 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ನಾನು ಬೆಳಿಗ್ಗೆಯಿಂದ ರೋಡ್ ಶೋ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಉತ್ಸಾಹ ಇದೆ, ಜನರಿಗೆ ಕಾಂಗ್ರೆಸ್ ಪರವಾದಂತ ಒಲವಿದೆ. ಅದಕ್ಕೋಸ್ಕರ ಗೆಲ್ತೀನಿ. ನೀವು ಕೂಡ ಈ ಸಾರಿ ಸೌಮ್ಯ ರೆಡ್ಡಿ ಅವರಿಗೆ ಆಶೀರ್ವಾದವನ್ನ ಮಾಡಬೇಕು. ತೇಜಸ್ವಿ ಸೂರ್ಯನನ್ನ ಸೋಲಿಸಬೇಕು. 5 ವರ್ಷ ಏನು ಮಾಡಲಿಲ್ಲ ಅಂತ ಹೇಳ್ತಾ ನೀವೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರಿಗೆ ಮತ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಚುನಾವಣೆ ಬಹಳ ಮಹತ್ತರವಾದಂತ ಚುನಾವಣೆ. ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದ ರೀತಿಯಲ್ಲಿ ನೋಡ್ಕೋಬೇಕು. ಯಾಕಂತಂದ್ರೆ ಈ ದೇಶ ಇವತ್ತು ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಬಿಜೆಪಿ ಸರ್ಕಾರ ಕೆಳಕ್ಕೆ ಇಳಿಲೇಬೇಕು. ಇವತ್ತು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರೆಲ್ಲರೂ ಕೂಡ ಇವತ್ತು ಈ ದೇಶದ ಬೆನ್ನೆಲುಬು. ಇವರ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಬಡವರ ವಿರೋಧಿ ಬಿಜೆಪಿ, ದಲಿತರ ವಿರೋಧಿ ಬಿಜೆಪಿ, ಮಹಿಳೆಯರ ವಿರೋಧಿ ಬಿಜೆಪಿ, ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ. ಅದಕ್ಕೋಸ್ಕರ ಇವತ್ತು
ಸಮಾಜದಲ್ಲಿ ತಾರತಮ್ಯವನ್ನು ಮಾಡಿ ಅಸಮಾನತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅಸಮಾನತೆ ಹೋಗ್ಬೇಕಾದ್ರೆ ಎಲ್ಲ ಬಡವರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕಾದ್ರೆ ಬಿಜೆಪಿ ಸೋಲ್ಲೇಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ 26ನೇ ತಾರೀಕು ತೀರ್ಮಾನವನ್ನು ಮಾಡಬೇಕು. ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತದ ಗುರುತಿಗೆ ತಾವೆಲ್ಲ ಓಟ್ ಹಾಕೋದ್ರ ಮೂಲಕ ಸೌಮ್ಯ ರೆಡ್ಡಿ ಅವರನ್ನ ಕಳಿಸ್ಬೇಕು. ನಾವು ಬಿಜೆಪಿಯವರು 10 ವರ್ಷ ಅಧಿಕಾರದಲ್ಲಿದ್ದಾರೆ. ಈಗ ದೇಶದಲ್ಲಿ 10 ವರ್ಷ ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ. ನಾವು ಅಧಿಕಾರಕ್ಕೆ ಬಂದು 10 ತಿಂಗಳಾಯ್ತು. 10 ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನು, ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೀವಿ. ಹೌದಲ್ಲ? 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈಡೇರಿಸಿದ್ದೀವಿ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಈ ಸಾರಿ ಬೆಂಬಲಿಸಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಿ ತೇಜಸ್ವಿ ಸೂರ್ಯ, ನನಗೆ ಅವ್ರಿಗೆ ಅಮಾವಾಸ್ಯೆ ಅಂತ ಕರಿತೀವಿ, ಯಾಕಂತಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರವಾಗಿ ಸೂರ್ಯ, ಎಷ್ಟೇವರು ಸೂರ್ಯ ಅವನು, ಅಮಾವಾಸ್ಯೆ ಸೂರ್ಯ ಅವರನ್ನು ಸೋಲಿಸಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.